ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಒಂದು ಉಪವಾಸದ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಕುರುಕುರುವಾದ ಸಾಬುದಾನಿ ವಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ. ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕ್ತಾ ಇದ್ದೀನಿ ರೀ. ಅದು ಏನು ಅಂತ ನೋಡ್ಬೇಕಂದ್ರೆ ನೀವು ವಿಡಿಯೋ ಸ್ಕಿಪ್ ಮಾಡ್ದೆ ನೋಡ್ಬೇಕು ನೋಡ್ರಿ. ಮತ್ತು ವಿಡಿಯೋ ಮಧ್ಯದಾಗ ಬರುವಂಥ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡ್ದೆ ನೋಡ್ರಿ ಫ್ರೆಂಡ್ಸ್. ಬನ್ರಿ ಹೆಂಗೆ ಸಾಬುದಾನಿ ವಡ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಮೊದಲಿಗೆ ನೆನೆಸಿರೋ ಸಾಬುದಾನಿ ತೊಗೋಬೇಕ್ರಿ. ಅದಕ್ಕೆ ಗ್ರೀನ್ ಚಿಲ್ಲಿ ಪೇಸ್ಟು, ಜೀರಿಗೆ ಮತ್ತು ಉಪ್ಪು ಹಾಕ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಕುದಿಸಿರುವಂಥ ಆಲೂಗಡ್ಡೆ ತೊಗೋಬೇಕ್ರಿ. 2 ಆಲೂಗಡ್ಡೆ ಕುದಿಸ್ಕೊಂಡು ತೊಗೊಂಡೇನಿ ನೋಡ್ರಿ. ಇದಕ್ಕೆ ಶೇಂಗಾ ಪೌಡ್ರ್ ಹಾಕ್ಕೋಬೇಕ್ರಿ. ಪೀನಟ್ಸ್ ಪೌಡ್ರ್ ಹತ್ತೀವಲ್ರಿ, ಶೇಂಗಾ ಪೌಡ್ರ್ ಹಾಕ್ಕೊಂಡೇನಿ ನೋಡ್ರಿ ನಾನು. ಈಗ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು ನೋಡ್ರಿ. ನಮ್ಮ ಸಾಬುದಾನಿ ವಡ ಕುರುಕುರು ಆಗ್ಬೇಕಂದ್ರೆ ಅಕ್ಕಿ ಹಿಟ್ಟು ಹಾಕ್ಬೇಕ್ರಿ. ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ನಲ್ರಿ, ಇದೆ ನೋಡ್ರಿ. ಒಂದು ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಸಾಬುದಾನಿ ವಡ ಮಾಡಿದ್ರೆ ತಿಂದ್ರೆ ಸಾಕ್ರಿ ಕುರು ಅಂತ ಆವಾಜ್ ಬರ್ತೈತೆ ನೋಡ್ರಿ. ಅಷ್ಟು ಕ್ರಿಸ್ಪಿ ಆಗ್ತಾವ್ರಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗ್ತಾವು. ನಾ ಹೇಳಿದ ರೀತಿ ಒಂದ್ಸತಿ ಮಾಡಿ ನೋಡ್ರಿ. ನಿಮಗೆ ಹೆಂಗೆ ಅನಿಸಿದು ಅಂತಲೂ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಈ ಎಲ್ಲ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ. ನಾವು ಇದು ರೊಟ್ಟಿ ಮಾಡೋಕೆ ನಿಮಗ್ರಿ ಇದ್ರಾಗ ಮಾಡಕತ್ತೇವೆ ನಾವು. ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನೋಡ್ರಿ. ಎಷ್ಟು ಚಲೋ ಹೊತ್ತಂಗೆ ನಾದ್ತೀವಲ್ರಿ ಅಂದರೆ ಎಲ್ಲ ಖಾರ ಉಪ್ಪು ಎಲ್ಲ ಕಡೆ ಚಂದ ಹೊಂದ್ಕೋತೈತ್ರಿ. ನಾದ್ಬಿಟ್ಟ ಈ ರೀತಿ ಕೈಯಿಂದ ತಟ್ಕೋಬೇಕು ನೋಡ್ರಿ. ಹಿಂಗೆ ತಟ್ಕೊಡ್ರಿ ಫ್ರೆಂಡ್ಸ್. ಭಾಳ ದಪ್ಪ ಮಾಡ್ಕೋಬಾರ್ದ್ರಿ, ಇಷ್ಟು ಸೈಜ್ ಮಾಡ್ಬೇಕು ನೋಡ್ರಿ. ಈ ರೀತಿ ಬಳ್ಳಿಂದ ಚೆನ್ನಾಗಿ ತಟ್ಬೇಕ್ರಿ. ಈ ರೀತಿ ಮಾಡಿ ಇಟ್ಕೋಬೇಕು ನೋಡ್ರಿ. ಭಾಳ ದಪ್ಪನೂ ಇರಬಾರ್ದು, ಭಾಳ ಅತಿ ತಿಳುನೂ ಇರಬಾರ್ದ್ರಿ. ಮೀಡಿಯಮ್ದಾಗ ಈ ರೀತಿ ಕೈಯಿಂದ ತಟ್ಟಿಬಿಟ್ಟು ಮಾಡ್ರಿ ಒಂದ್ಸತಿ. ತುಂಬ ಅಂದ್ರೆ ತುಂಬ ಚೆನ್ನಾಗಿರ್ತಾವ್ರಿ. ಭಾಳ ಕುರುಕುರು ಆಗ್ತಾವ ನೋಡ್ರಿ ಫ್ರೆಂಡ್ಸ್ ಇವು. ಒಂದ್ಸತಿ ಕರಿಯಾಕೆ ಎಷ್ಟು ಬೇಕಲ್ರಿ ಅವನ್ನ ಈ ರೀತಿ ತಟ್ಕೊಂಡು ಇಟ್ಕೋರಿ. ಕೈಯಿಂದ ಹಿಂಗೆ ಮಾಡಿದ್ರೆ ಭಾಳ ಬೇಗನೂ ರೆಡಿ ಆಗ್ತಾವ್ರಿ. ಮತ್ತು ಒಂದೇ ಲೆವೆಲ್ ಆಗಿ ಬರ್ತಾವ್ರಿ. ಒಂದು ಕಡೆ ದಪ್ಪ ಒಂದು ಕಡೆ ತಿಳು ಅಂತ ಬರಂಗಿಲ್ರಿ ನೋಡ್ರಿ. ಇಷ್ಟು ಮಾಡಿ ಇಟ್ಕೊಂಡೇನ್ರಿ ನಾನು. ಎಣ್ಣೆನೂ ಕಾಯಕ್ಕೆ ಇಟ್ಟಿದ್ನಿ ರೀ. ಈಗ ಎಣ್ಣೆಗೆ ಹಾಕೊಂಡು ಬರ್ರಿ. ಎಣ್ಣೆ ಚಂದಂಗೆ ಕಾಸ್ಕೊಂಡು ಲೋ ಫ್ಲೇಮ್ದಾಗ ಇಡ್ಬೇಕು ನೋಡ್ರಿ. ಎಣ್ಣೆ ಒಳಗೆ ಎಷ್ಟು ಇಡ್ತಾವಲ್ರಿ ಅಷ್ಟು ವಡಿ ಹಾಕೋರಿ. ನಾನು ಒಂದು 4 ಅಂದ್ರೆ 4 ಹಾಕ್ಕೊಂಡೇನ್ರಿ. ಅಗದಿ ಲೋ ಫ್ಲೇಮ್ದಾಗ ಇಟ್ಟು ಚಂದಂಗೆ ಕರ್ಕೋಬೇಕ್ರಿ ಫ್ರೆಂಡ್ಸ್. ಅಂದ್ರೆ ನಮ್ಮ ಸಾಬುದಾನಿ ವಡ ಕುರುಕುರು ಆಗ್ತಾವ ನೋಡ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಸಾಕಷ್ಟು ರೀತಿಯ ಉಪವಾಸದ ರೆಸಿಪಿಗಳು ಅದಾವ್ರಿ ಫ್ರೆಂಡ್ಸ್. ಸಾಬುದಾನಿ ವಡ, ಸಾಬುದಾನಿ ಸ್ಟಿಕ್ಕು, ಸಾಬುದಾನಿ ಪರಾಟ, ಸಾಕಷ್ಟು ರೀತಿಯ ರೆಸಿಪಿಗಳದಾವ ನೋಡ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡ್ರಿ. ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತೆ ನೋಡ್ರಿ. ನೀವು ಮೊದಲೇ ನೋಡ್ಕೋಬೋದ್ರಿ ಫ್ರೆಂಡ್ಸ್. ಮತ್ತು ವಿಡಿಯೋ ನೋಡುವಾಗ ಬರುವಂಥ ಆ್ಯಡ್ಸ್ಗಳನ್ನ ಸ್ಕಿಪ್ ಮಾಡಬಾರ್ದ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡ್ರಿ, ನಮಗೆ ಹೆಲ್ಪ್ ಆಗ್ತೈತೆ ನೋಡ್ರಿ. ಈ ರೀತಿ ಚೆನ್ನಾಗೆ ಕರ್ಕೋಬೇಕು ನೋಡ್ರಿ. ಕಲರ್ ಚೇಂಜ್ ಆಗಕತ್ತಾವಲ್ರಿ. ಅಗದಿ ಲೋ ಅಂದ್ರೆ ಲೋ ಫ್ಲೇಮ್ದಾಗ ಇಟ್ಟು ಕರೀರಿ ಫ್ರೆಂಡ್ಸ್. ಅಂದ್ರೆ ಕುರುಕುರು ಆಗ್ತಾವ್ರಿ ನಮ್ಮ ಸಾಬುದಾನಿ ವಡ. ಒಂದು ಈಟೀಟು ಒಳಗಡೆ ಹಸಿ ಹಸಿ ಅದು ಏನು ಉಳಿದಿದ್ದಿಲ್ಲ ರೀ. ತುಂಬ ಅಂದ್ರೆ ತುಂಬ ಚೆನ್ನಾಗಿದ್ದು.
ನಿಮ್ಗೆ ಇನ್ನೂ ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ನಾ ಸ್ವಲ್ಪ ಟೈಮ್ದಾಗ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ನೋಡ್ರಿ ಎಲ್ಲ ಚಂದ ಕರ್ಯಾಕತ್ತವ್ರಿ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕ್ರಿ ತಕ್ಕೊಳ್ಳು. ತೆಗಿಯೋಣ ಬನ್ರಿ. ನೋಡ್ರಿ ಎಷ್ಟು ಚಂದ ನಮ್ಮ ಸಾಬುದಾನಿ ವಡ ರೆಡಿ ಅದು ಇಲ್ರಿ. ಎಣ್ಣೆಯಿಂದ ತೆಗಿತೇನ್ರಿ. ಕುರುಕುರುವಾದ ಸಾಬುದಾನಿ ವಡ ರೆಡಿ ಅದು ರೀ. ಇನ್ನೇನು ನಾಳೆ ಸಂಕಷ್ಟ ಇದೆ ರೀ ಫ್ರೆಂಡ್ಸ್. ಎಲ್ಲರ ಮನ್ಯಾಗ ಮಾಡ್ಕೊಂಡು ತಿನ್ರಿ. ಎಲ್ಲರೂ ಏನಂದ್ರು ಅಂತ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್.